ನಮಸ್ಕಾರ ಸ್ನೇಹಿತರೆ. ಇಲ್ಲಿ ರಾಣಿ ಮತ್ತೆ ಸತ್ಯ ಅವರು ಇಬ್ರು ಕೂಡ ಪೊಲೀಸ್ ಸ್ಟೇಷನ್ಗೆ ಹೋಗಿದ್ದಾರೆ. ಅಲ್ಲಿ ಬಾಲನ ಬಿಡುಗಡೆ ಆಗಿದೆ. ಸಾರಿಕಾ ಬಾಲನ ಬಿಡುಗಡೆಗೊಳಿಸಿದ್ದಾಳೆ. ಜೊತೆಗೆ ರಾಣಿ ವಿಷಯ ಕೂಡ ಸಾರಿಕಾಗೆ ಗೊತ್ತಾಗಿದೆ. ಈ ಒಂದು ವಿಷಯವನ್ನ ವರದನ್ಗೆ ಹೇಳಬೇಕು ಅಂತ ಹೇಳಿ ಆಕೆ ಹೊರಟು ಮನೆಗೆ ಬರ್ತಿದ್ದಾಳೆ. ಇದರ ನಡುವೆ ಬಾಲ ಕೆಂಡವಾಗಿದ್ದಾನೆ. ತನ್ನ ಹೆಂಡತಿ ಕಳುವಾಗೋದಕ್ಕೆ ಕಾರಣ ಯಾರು ಆಕೆಯನ್ನ ಕಿಡ್ನಾಪ್ ಮಾಡಿದ್ದು ಅಂತ ಆತ ಯೋಚನೆ ಮಾಡಿದಾಗ ಆತನಿಗೆ ಅನ್ಸುದು ವರದನ್ಗೆ ಕಾಲ್ ಮಾಡಿ ಬೆದರಿಕೆ ಹಾಕಬೇಕು ಅಂತ ತೀರ್ಮಾನ ಮಾಡ್ಕೊಂಡಂತಹ ಬಾಲ ಫೋನ್ ನ ತಗೊಂಡಿದ್ದೆ, ಸಿಮ್ ನ ಚೇಂಜ್ ಮಾಡಿದ್ದೆ, ವರದಂಗೆ ಕಾಲ್ ಮಾಡ್ತಾರ. ವರದ ಕಾಲ್ ರಿಸೀವ್ ಮಾಡ್ತಿದ್ದಾಗೆ ಕಾವೇರಿ ಎಲ್ಲಿದ್ದಾಳೆ, ಕಾವೇರಿಯನ್ನ ಎಲ್ಲಿಗೆ ಎತ್ಕೊಂಡು ಹೋಗಿದ್ಯಾ ಅಂತ ಹೇಳಿ ಬಾಲ ಪ್ರಶ್ನೆ ಮಾಡ್ತಿದಾರ. ನನ್ಗೆ ಯಾವ ಕಾವೇರಿ ಅನ್ನೋದೇ ಗೊತ್ತಿಲ್ಲ, ನೀನ್ ಯಾಕೆ ನನಗೆ ಕಾಲ್ ಮಾಡಿದ್ಯಾ ಅಂತ ಅಲ್ಲಿ ವರದ ಹೇಳ್ತಾರೆ. ನಾಟಕ ಮಾಡಬೇಡ, ನನಗೆ ಗೊತ್ತು ನಿನ್ನ ಹೆಂಡತಿ ಸಾವಿನ ವಿಷಯದಲ್ಲೇ ತಾನೇ ಕಾವೇರಿ ಜೈಲ್ಗೆ ಹೋಗಿರೋದು. ಅಂದಮೇಲೆ ನೀನೇ ಅವಳಿಗೇನೋ ಮಾಡಿದ್ಯಾ, ಏನ್ ಮಾಡಿದ್ಯಾ ಹೇಳು, ಅವಳಿಗೂ ಸ್ವಲ್ಪ ಹೆಚ್ಚು ಕಡಿಮೆ ಆದ್ರೂ ನಿನ್ನ ಕತೆ ಮುಗ್ದು ಹೋಗುತ್ತೆ ಅಂತ ಹೇಳಿ ಬಾಲ ಹೇಳ್ತಿದ್ದಾಗ ಯಾರು ನೀನು, ನನ್ನ ಕಣ್ಮುಂದೆ ಬಂದು ಮಾತಾಡು, ಹಿಂದೆಯಿಂದ ಏನ್ ಮಾತಾಡುದು ನೀನು ಅಂತ ಹೇಳಿ ವರದ ಪ್ರಶ್ನೆ ಮಾಡ್ತಾರೆ. ಅವತ್ತೇ ಬಂದು ಸರಿಯಾಗಿ ಬಾರಿಸಿದ್ದೀನಿ ತಾನೆ, ಮುಂದೆ ಕೂಡ ಹೆಚ್ಚು ಕಡಿಮೆ ಏನಾದ್ರೂ ಆಯ್ತು ಅಂದ್ರೆ ನಿನ್ನ ಜೀವ ನನ್ನ ಕೈಯಿಂದಾನೇ ಹೋಗುತ್ತೆ ಅನ್ನೋದನ್ನ ಮರಿಬೇಡ. ನಿನ್ನ ಕತೆಗೆ ನಾನು ಅಂತ್ಯ ಹಾಡ್ಬೇಕಾಗುತ್ತೆ. ಮೊದಲು ಕಾವೇರಿ ಎಲ್ಲೇ ಇದ್ರೂ ಕೂಡ ಆಕೆ ನನಗೆ ಸಿಗ್ಬೇಕು ಅಂತ ಹೇಳಿ ಬಾಲ ಹೇಳಿದಾಗ ನಾನು ಕೂಡ ಆಕೆಯನ್ನೇ ಹುಡುಕಿಸ್ತಾ ಇದ್ದೀನಿ, ನನಗೂ ಕೂಡ ಗೊತ್ತಿಲ್ಲ ಆಕೆ ಎಲ್ಲದಾಳೆ ಅಂತ ಹೇಳಿ ವರದ ಹೇಳ್ತಾರ. ಈ ಕಡೆ ಬಾಲ ಮಾತ್ರ ಖಡಕ್ ಆಗಿ ವರದಾಗೆ ಎಚ್ಚರಿಕೆ ಕೊಟ್ಟು ಕಾಲ್ನ ಕಟ್ ಮಾಡ್ತಿದ್ದಾಗ ಈ ಕಡೆ ವರದಾಗೆ ಡೌಟ್ ಶುರು ಆಗ್ತದ. ಯಾರಿದು ನನಗೆ ಈ ರೀತಿಯಾಗಿ ಕಾಲ್ ಮಾಡಿ ಬೆದರಿಸ್ತಿರೋದು, ಕಾವೇರಿ ವಿಷಯವನ್ನ ಕೇಳ್ತಿದ್ದಾರೆ ಅಂದ್ರೆ ಯಾರಿರ್ಬೋದು, ಏನಾದ್ರೂ ಬಾಲ ಇರಬಹುದಾ? ಖಂಡಿತವಾಗ್ಲೂ ಅವನವತ್ತು ನನಗೆ ಬಂದು ಹೊಡೆದೆ ಅಂತ ಹೇಳ್ತಿದ್ದಾನೆ ಅಂದ್ರೆ ಖಂಡಿತ ಇದು ಬಾಲ ಆಗಿರೋ ಚಾನ್ಸಸ್ ಇದೆ ಅಂತ ಹೇಳಿ ಇಲ್ಲಿ ವರದ ತುಂಬಾ ಅಂದ್ರೆ ತುಂಬಾನೇ ತಲೆ ಕೆಡಿಸ್ಕೊತಾರೆ. ಈ ಕಡೆ ಲಾಯರ್ ಕೂಡ ಕಾವೇರಿ ಯಾವುದೇ ಕಾರಣಕ್ಕೂ ಕೂಡ ಹೊರಗಡೆ ಇರಬಾರ್ದು, ಅವಳು ಮೊದಲು ಜೈಲಿಗೆ ಹೋಗ್ಬೇಕಾಗಿದೆ, ಆಕೆ ಜೈಲಿಂದ ತಪ್ಪಿಸ್ಕೊಂಡಿದ್ದಾಳೆ ಅಂತ ಗೊತ್ತಾದ್ರೆ ಖಂಡಿತ ಈ ಒಂದು ವಿಷಯ ನಿಮ್ಮನ್ನೇ ಮೊದಲು ಸುತ್ತಕೊಳ್ಳುತ್ತೆ ಅಂದಾಗ ನಾನೇನ್ ಮಾಡಿಲ್ವಲ್ಲ, ನಾನೇ ಕಾವೇರಿಯನ್ನ ಹುಡುಕಿಸ್ತಾ ಇದ್ದೀನಿ ಅಂದಮೇಲೆ ಅದು ಹೇಗೆ ಬಂದು ನನ್ನನ್ನು ಸುತ್ತಕೊಳ್ಳುತ್ತೆ ಅಂತ ಹೇಳಿ ಕೇಳ್ತಿದ್ದಾರೆ ವರದ. ಯಾಕೆ ಅಂದ್ರೆ ಆಕೆ ಜೈಲಿಗೆ ಹೋಗಿರೋದು ನಿಮ್ಮ ಹೆಂಡತಿ ಸುಲೋಚನಾ ಕೇಸ್ ವಿಷಯವಾಗಿ, ಹಾಗಾಗಿ ಖಂಡಿತ ಅದು ನಿಮ್ಮನ್ನೇ ಸುತ್ತಕೊಂಡು ನಿಮ್ಮ ಬುಡಕ್ಕೆ ಬರುತ್ತೆ ಅಂತ ಹೇಳಿ ಲಾಯರ್ ಹೇಳ್ತಾರೆ. ಅದೇ ರೀತಿಯಾಗಿ ಅಲ್ಲಿಗೆ ಇನ್ಸ್ಪೆಕ್ಟರ್ ಎಂಟ್ರಿ ಕೊಟ್ಟಿದ್ದಾರೆ. ಯಾರು ಬಾಲನ ಅರೆಸ್ಟ್ ಮಾಡಿದ್ರು ಅದೇ ಇನ್ಸ್ಪೆಕ್ಟರ್ ಈಗ ವರದನ್ನ ಅರೆಸ್ಟ್ ಮಾಡೋದಕ್ಕೆ, ಇಂಟ್ರೋಗೇಷನ್ ಮಾಡೋದಕ್ಕೆ ಅಂತ ಹೇಳಿ ಅವರ ಮನೆಗೆ ಬಂದಿದ್ದಾರೆ. ಪೊಲೀಸ್ ಅವರು ಬರ್ತಿದ್ದಾಗೆ ಏನಿದು ನೀವಿಲ್ಲಿ ಅಂತ ಹೇಳಿದಾಗ ಬರಲೇಬೇಕಾಗತ್ತಲ್ವಾ, ಸಮಯ ಸಂದರ್ಭ ಆಗಿದೆ, ಹಾಗಾಗಿ ನೀವು ಇಲ್ಲಿಗೆ ಬರಬೇಕಾಗತ್ತೆ ಅಂತ ಹೇಳಿ ಇನ್ಸ್ಪೆಕ್ಟರ್ ತಿಳಿಸ್ತಾರ. ಯಾಕೆ ಏನ್ ವಿಷಯ ಅಂದಾಗ ಕಾವೇರಿ ತಪ್ಪಿಸ್ಕೊಂಡಿದ್ದಾಳೆ, ನಿಮ್ಮ ಒಂದು ಹೆಂಡತಿ ವಿಷಯವಾಗಿ ಅಲ್ವಾ ಅವರು ಜೈಲ್ಗೆ ಹೋಗಿದ್ದದ್ದು, ಅಂದಮೇಲೆ ನೀವೇ ನಮಗೆ ಪ್ರೈಮ್ ಟಾರ್ಗೆಟ್ ಆಗ್ತೀರಾ ಅಂತ ಹೇಳಿ ಕೇಳಿದಾಗ ಆದ್ರೆ ನಾನು ಏನು ಮಾಡೇ ಇಲ್ಲ ಕಾವೇರಿಗೆ ಅಂತ ಹೇಳ್ತಾರೆ. ನನಗೆ ಯಾಕೋ ಅವಳ ಗಂಡ ಬಾಲ ಮೇಲೇನೆ ಡೌಟ್ ಇದೆ ಅಂತದಾಗೆ, ಹೌದಾ ನಿಮ್ಮನ್ನ ನೋಡ್ತಾ ಇದ್ರೆ ನಾವು ಪದೇ ಪದೇ ಇಲ್ಲಿಗೆ ಬರಬೇಕು ಅಂತ ಅನ್ನಿಸ್ತದೆ, ಖಂಡಿತ ನಮ್ಮ ಕೆಲಸಕ್ಕೆ ನೀವು ಸಹಕಾರ ಕೊಡಬೇಕಾಗತ್ತೆ, ನಾವೀಗ ಹೋಗ್ತೀವಿ ಅಂತ ಹೇಳಿ ಪೊಲೀಸ್ ಅವರು ಅಲ್ಲಿಂದ ಹೋಗ್ತಾರೆ. ಇದರ ನಡುವೆ ಲಾಯರ್ ಕೂಡ ನೋಡಿ ಈಗ ತಾನೇ ನಿಮಗೆ ಎಲೆಕ್ಷನ್ ಬರ್ತದೆ, ಇಂಥ ಸಮಯದಲ್ಲಿ ಏನಾದರೂ ಕಾವೇರಿ ಕೇಸ್ ನಿಮ್ಗೇನಾದರೂ ಸುತ್ತಕೊಂಡ್ರೆ ಖಂಡಿತ ಅಪೋಸಿಷನ್ ಪಾರ್ಟಿ ಅವರು ಇದನ್ನ ನಿಮ್ಮಲ್ಲಿ ತುರ್ಕೋಕೆ ನೋಡ್ತಾರೆ, ಹಾಗಾಗಿ ಅದು ನಿಮ್ಮನ್ನೇ ಹೊಡಿಬಹುದು. ಇದರಿಂದಾಗಿ ನೀವು ರಾಜಕೀಯ ಭವಿಷ್ಯದಲ್ಲಿ ಕೂಡ ಹಿಂದೆ ಇಡಬೇಕಾಗತ್ತೆ. ಇದು ನಿಮಗೆ ನಿಜಕ್ಕೂ ರಾಜಕೀಯವಾಗಿ ಕೂಡ ಹಿಂದೆಟ್ಟು ಕೊಡುತ್ತೆ. ಮೊದಲು ಕಾವೇರಿ ಸಿಗಬೇಕು ಅಂತ ಹೇಳಿ ಲಾಯರ್ ವರದಾ ಜೊತೆ ಮಾತಾಡ್ತಿರ್ತಾರೆ. ಅದೇ ಟೈಮ್ಗೆ ಅಲ್ಲಿಗೆ ಸಾರಿಕಾ ಎಂಟ್ರಿ ಕೊಡ್ತಾಳೆ. ಸಾರಿಕಾ ಎಂಟ್ರಿ ಕೊಟ್ಟಿದ್ದೆ, ಅಣ್ಣ ಯಾಕೋ ನಿನ್ನ ಟೈಮ್ ಸರಿ ಇಲ್ಲ ಅಂತ ಹೇಳಿ ಅನ್ನಿಸ್ತದೆ, ಎಲ್ಲ ಕೂಡ ನಿನ್ನೆನೆ ಸುತ್ಕೊಂಡು ಬರ್ತದೆ, ಈ ಕಡೆ ಕಾವೇರಿ ಕಿಡ್ನಾಪ್ ಕೇಸ್ ಕೂಡ ನಿನ್ನ ಒಂದು ಬುಡಕ್ಕೆ ಬರಬಹುದು ಅಂತ ಅನ್ನಿಸ್ತದೆ ಅಂತ ಹೇಳಿದಾಗ ಏನ್ ಮಾತಾಡ್ತಿದ್ಯಾ ನೀನು ಅಂದಾಗ, ಹೌದು ನೀನು ಇಷ್ಟು ವರ್ಷಗಳ ಕಾಲ ಕಾವೇರಿ ಬಗ್ಗೆ ಯೋಚನೆ ಮಾಡ್ತಾನೆ ಇದೆಯಾ, ಅವಳನ್ನ ಜೈಲಲ್ಲಿ ಇರಿಸಿದ್ಯಾ, ಆದ್ರೆ ಒಂದಾರು ಅಪ್ಡೇಟ್ ತಗೊಂಡಿದ್ಯಾ, 10 ವರ್ಷಗಳಲ್ಲಿ ಅವಳ ಬದುಕಲ್ಲಿ ಎಂತ ದೊಡ್ಡ ಬದಲಾವಣೆ ಆಗಿದೆ ಅಂತ ಗೊತ್ತಿದ್ಯಾ ನಿನಗೆ ಅಂತ ಹೇಳಿ ತಂಗಿ ಸಾರಿಕಾ ಕೇಳಿದಾಗ ಏನ್ ಮಾತಾಡ್ತಿದ್ಯಾ ಅಂತದೇನಾಯ್ತು ಅಂದಾಗ, ಇರು ನಿನ್ಗೊಂದು ವಿಡಿಯೋ ತೋರಿಸ್ತೀನಿ, ಅದನ್ನ ನೋಡಿದ್ರೆ ನಿನಗೆ ಗೊತ್ತಾಗತ್ತೆ ಅಂತ ಹೇಳಿ ಸಾರಿಕಾ ಹೇಳ್ತಾರೆ. ಇತ್ತ ಕಡೆ ಚಂದು ರಾಣಿಯನ್ನ ಹೊರಗಡೆ ಕರ್ಕೊಂಡು ಬಂದಿದ್ದಾರೆ. ಬಿಕಾಸ್ ಇಲ್ಲಿ ರಾಣಿ ಮತ್ತೆ ಚಂದು ಇಬ್ರು ಕೂಡ ಸೇರ್ಕೊಂಡು ಪಾಂಪ್ಲೆಟ್ಸ್ ಅನ್ನ ಮಾಡಿಸಿದ್ದಾರೆ, ಕಾವೇರಿ ಕಾಣಿಸ್ತಿಲ್ಲ ಆದಷ್ಟು ಬೇಗ ಬನ್ನಿ ಅಂತ ಹೇಳಿ. ಅದೇ ಒಂದು ಪಾಂಪ್ಲೆಟ್ಸ್ ಅನ್ನ ಹಂಚಲಿಕ್ಕೆ ಅಂತ ಹೇಳಿ ರಾಣಿ ಮತ್ತೆ ಚಂದು ಇಬ್ರು ಕೂಡ ಬಸ್ ಸ್ಟ್ಯಾಂಡ್ ಹತ್ರ ಬಂದು ಎಲ್ಲಾ ಕಡೆ ಹಂಚ್ತಿದ್ದಾರೆ. ಅಲ್ಲಿಗೆ ಒಬ್ರು ಜರ್ನಲಿಸ್ಟ್ ಬರ್ತಾರೆ. ಏನ್ರಮ್ಮ ಏನ್ ಮಾಡ್ತಿದ್ರ ಅಂದಾಗ, ನೀವು ಇವ್ರನ್ನ ನೋಡಿದ್ರ, ಈಕೆ ನನ್ನ ತಾಯಿ ಅಂತ ಹೇಳಿದ ತಕ್ಷಣ ಈಕೆನೆ ಕಾವೇರಿ ಅಲ್ವಾ ಪೆರೋಲ್ ಮೇಲೆ ಆಚೆ ಬಂದಿದ್ದು ಅನ್ನೋದನ್ನ ಜರ್ನಲಿಸ್ಟ್ ಫೈಂಡ್ ಔಟ್ ಮಾಡ್ತಾರೆ. ತಕ್ಷಣ ಈ ಕಡೆ ತನ್ನ ಕಡೆಯವರನ್ನ ಕರೆಸ್ತಾರೆ, ಕ್ಯಾಮ್ರಾಮನ್ ಕರೆಸಿದೆ, ಇದನ್ನ ಎಲ್ಲವನ್ನ ಕೂಡ ಕ್ಯಾಪ್ಚರ್ ಮಾಡ್ಕೋತಿದ್ದಾರೆ. ಆಗ ರಾಣಿ ಮತ್ತೆ ಚಂದು ಹೋಗಿ ಏನ್ ಮಾಡ್ತಿದ್ರ, ದಯವಿಟ್ಟು ಇದು ಏನನ್ನ ಕೂಡ ಮಾಡಬೇಡಿ ಅಂದಾಗ, ನೋಡಮ್ಮ ಪುಟ್ಟ ನಿನ್ಗೆ ಅಮ್ಮ ಸಿಗ್ಬೇಕಲ್ವಾ, ನೀನು ಈ ರೀತಿ ಅನ್ಸೋದ್ರಿಂದ ಒಂದಷ್ಟು ಜನ ನೋಡ್ಬೋದು, ಆದ್ರೆ ಟಿವಿಲ್ ಪ್ರಸಾರ ಆದ್ರೆ ಎಷ್ಟು ಜನ ನೋಡ್ತಾರೆ ಅಲ್ವಾ ಕಂದ, ನಿಮ್ಮಮ್ಮ ಕೂಡ ನಿನಗೆ ಸಿಗ್ತಾರೆ ಅಲ್ವಾ,
ಅಂತ ಹೇಳಿದಾಗ ಹೌದು ಅಲ್ವಾ ಅಂತ ರಾಣಿಗೆ ಅನ್ಸುತ್ತೆ. ಬಟ್ ಚಂದು ಮಾತ್ರ ನಮ್ಮ ಮನೆಯವ್ರನ್ನ ಕೇಳಬೇಕು, ನಾವು ಈ ರೀತಿ ವಿಡಿಯೋ ಬೈಟ್ ಕೊಡೋದಿಲ್ಲ ಅಂದಾಗ ನೋಡು ಕಂದ ನಿಮ್ಮಮ್ಮ ಸಿಗಬೇಕು ತಾನೇ ಕೊಡು ಪುಟ್ಟ ಅಂತ ಹೇಳಿ ಜರ್ನಲಿಸ್ಟ್ ಕೇಳ್ಕೊಂಡಾಗ ಸರಿ ಆಯಿತು ಅಂತ ಹೇಳಿದೆ. ಅಮ್ಮ ಎಲ್ಲೇ ಇದ್ರು ಬೇಗ ಬಾಮ್ಮ, ನೀನಿಲ್ಲದೆ ನನ್ನಿಂದ ಇರೋಕ್ಕಾಗ್ತಿಲ್ಲ, ಪ್ಲೀಸ್ ಅಮ್ಮ ಬೇಗ ಬಾಮ್ಮ ಅಂತ ಹೇಳಿ ರಾಣಿ ಹೇಳ್ತಾರೆ. ಅಷ್ಟರಲ್ಲಿ ಅಲ್ಲಿಗೆ ಸತ್ಯ ಬರ್ತಾರೆ. ಸತ್ಯ ಬಂದಿದ್ದೆ ಇಲ್ಲಿ ರಾಣಿ ಮತ್ತೆ ಚಂದುವನ್ನ ನೋಡ್ತಾರೆ. ಅಲ್ಲಿ ಮೀಡಿಯಾದವರು ಇದ್ದಾರೆ ಅಂತ ಗೊತ್ತಾಗುತ್ತೆ. ನೋಡಿದ್ದೆ ತಡ ಪೊಲೀಸ್ ಅವರು ಹೇಳಿದಂತ ಮಾತು ನೆನಪಾಗ್ಬಿಡುತ್ತೆ, ನೀವು ಯಾವುದೇ ಕಾರಣಕ್ಕೂ ಕೂಡ ಮೀಡಿಯಾಗೆ ಹೋಗಬೇಡಿ, ಆ ರೀತಿ ಹೋದೆ ಅಂದ್ರೆ ನಿಮ್ಮ ಒಂದು ತಂಗಿಗೆನೆ ಪ್ರಾಬ್ಲಮ್ ಆಗುತ್ತೆ. ಪೆರೋಲ್ ಮೇಲೆ ಆಚೆ ಬಂದಿದ್ದು ತಪ್ಪಿಸ್ಕೊಂಡಿದ್ದಾರೆ ಅಂತ ಗೊತ್ತಾದರೆ ಖಂಡಿತವಾಗ್ಲೂ ಅದು ನಿಮ್ಮ ತಂಗಿಗೆ ದೊಡ್ಡದೊಂದು ಪೆಟ್ಟನ್ನೇ ಕೊಡುತ್ತೆ ಅಂತ ಹೇಳಿರ್ತಾರೆ. ಹಾಗಾಗಿ ತಕ್ಷಣ ಬಂದಿದೆ, ದಯವಿಟ್ಟು ಮೇಡಮ್ ಯಾವುದೇ ಒಂದು ನ್ಯೂಸನ್ನು ಕೂಡ ಪ್ರಸಾರ ಮಾಡಬೇಡಿ ಅಂತ ಹೇಳಿದ್ದೆ. ಮಕ್ಕಳನ್ನ ಅಲ್ಲಿಂದ ಕರ್ಕೊಂಡು ಹೋಗ್ಬಿಡ್ತಾರೆ. ಬಟ್ ಆಲ್ರೆಡಿ ಅದು ಟೆಲಿಕಾಸ್ಟ್ ಆಗಿದೆ. ಈ ಕಡೆ ಜರ್ನಲಿಸ್ಟ್ ಪೆರೋಲ್ ಮೇಲೆ ಬಂದಿರತಕ್ಕಂಥ ಕಾವೇರಿಯವರು ಯಾರಿಗೂ ಕೂಡ ಕಾಣಿಸ್ತಿರೋ ಹಾಗೆ ತಪ್ಪಿಸ್ಕೊಂಡಿದ್ದಾರೆ ಅಥವಾ ಅವರು ಕಣ್ಮರಿಯಾಗಿದ್ದಾರೆ ಅಂತ ಹೇಳಿ ಆಕೆ ಒಂದು ಟಿವಿಯಲ್ಲಿ ಪ್ರಸಾರವನ್ನ ಮಾಡ್ತಿದ್ದಾರೆ. ಇದರ ನಡುವೆ ಅತ್ತ ಕಡೆ ಬಾಲ ತನ್ನ ಹೆಂಡತಿ ಕಾವೇರಿಯನ್ನ ಹುಡುಕ್ಲಿಕ್ಕೆ ಮುಂದಾಗ್ತಿದ್ದಾರೆ. ಆ ಕಡೆ ಪೊಲೀಸ್ ಅವರು ಕೂಡ ಅವರ ಒಂದು ಕೆಲಸವನ್ನ ನಿರ್ವಹಿಸ್ತಿದ್ದಾರೆ. ಬಟ್ ಇಲ್ಲಿ ಅಜ್ಜಿ ಕತೆ ಅಂತೂ ನಿಜಕ್ಕೂ ಕೂಡ ಹೇಳುತ್ತಿರೋದು, ಯಾಕಂದ್ರೆ ನನ್ನ ಫೋನ್ ಅನ್ನ ಕಿತ್ಕೊಂಡ್ ಬಿಟ್ಟಿದ್ದಾರೆ ಪೊಲೀಸ್ ಅವರು. ಹೇಗೋ ರೀಲ್ಸ್ ನೋಡ್ಕೊಂಡು ಮಾಡ್ಕೊಂಡು ಇದ್ದೆ ನಾನು ಅಂತ ಅಳ್ತಿದ್ರೆ ಅಷ್ಟರಲ್ಲಿ ಅಲ್ಲಿಗೆ ಸತ್ಯ ಅವರು ಬರ್ತಾರೆ ಮಕ್ಕಳು ಜೊತೆಯಾಗಿ. ಯಾಕೆ ಅಳ್ತಿದ್ರ, ಏನಾಯ್ತು ಅಂತದ್ದು ಅಂದಾಗ ನಮ್ಮಮ್ಮನ ಫೋನ್ ಕಿತ್ಕೊಂಡ್ ಬಿಟ್ಟಿದ್ದಾರೆ ನೋಡ್ರಿ ಪೊಲೀಸ್ ಅವರು ಅಂದಾಗ ಅವರು ಒಳ್ಳೆ ಕೆಲಸನೇ ಮಾಡಿದ್ದಾರೆ, ಇವರೇನೋ ಎಡ್ವರ್ಟ್ ಮಾಡಿರ್ತಾರೆ ಹಾಗಾಗಿ ಅವರು ಫೋನನ್ನು ಕಿತ್ಕೊಂಡಿರ್ತಾರೆ ಅಷ್ಟೇ ಅಂದಾಗ ಹೌದೌದು ಎಲ್ಲದಕ್ಕೂ ನಮ್ಮಮ್ಮನೇ ಬೈರಿ ಅಂತ ಹೇಳಿ ಸರಳ ಹೇಳ್ತಾರೆ. ಜೊತೆಗೆ ಅಕ್ಕಪಕ್ಕದವ್ರು ಎಲ್ಲರೂ ಕೂಡ ನಮ್ಮ ಬಗ್ಗೆ ಬೇರೆದೇ ಮಾತಾಡ್ತಿದ್ದಾರೆ ಅಂದಾಗ ಅವ್ರ ಮಾತಿಗೆಲ್ಲ ಸೊಪ್ಪು ಹಾಕ್ಬೇಡ, ನೀನು ಯಾಕೆ ಅದ್ರ ಬಗ್ಗೆ ಯೋಚನೆ ಮಾಡ್ತೀಯ ಅಂತ ಹೇಳ್ತಾರೆ. ಆದರೂ ಕೂಡ ನೀವು ನನಗೆ ಅವತ್ತು ಮಾತು ಕೊಟ್ಟಿದ್ರಿ ಇಲ್ಲಿ ರಾಣಿಯನ್ನ ಅನಾಥಾಶ್ರಮಕ್ಕೆ ಕಳಿಸ್ತೀನಿ ಅಂತ. ಯಾವಾಗ ಕಳಿಸೋದು, ಮೊದಲು ಕಳಿಸಿ ಅಂದಾಗ ಕಾವೇರಿ ಸಿಗೋವರೆಗೂ ಯಾವುದೇ ಕಾರಣಕ್ಕೂ ನಾನು ರಾಣಿಯನ್ನ ಅನಾಥಾಶ್ರಮಕ್ಕೆ ಕಳಿಸೋದಿಲ್ಲ ಅಂತ ಹೇಳ್ತಾರೆ. ಹಾಗಿದ್ರೆ ಮಾತು ಮುರಿದ್ರ ಅಂದಾಗ ಕೊಟ್ಟ ಮಾತನ್ನ ನೀನು ಈ ರೀತಿ ಆಡಿದ್ರೆ ಮುರಿಲೇಬೇಕಾಗತ್ತೆ ಅಂತ ಹೇಳಿ ಸತ್ಯ ಹೇಳ್ತಿದ್ದಾಗನೇ ಈ ಕಡೆ ರಾಣಿ ಖಂಡಿತ ಅಮ್ಮ ಸಿಕ್ಕ ತಕ್ಷಣ ನಾನು ಯಾವುದೇ ಕಾರಣಕ್ಕೂ ಕೂಡ ಇಲ್ಲಿ ಇರೋದಿಲ್ಲ, ಅನಾಥಾಶ್ರಮಕ್ಕೆ ಹೋಗ್ಬಿಡ್ತೀನಿ ಅಂತ ಹೇಳಿ ರಾಣಿ ಹೇಳ್ತಾರ. ಆ ಕಡೆ ಸಾರಿಕಾ ಹೋಗಿದ್ದೆ ವಿಡಿಯೋವನ್ನ ತೋರಿಸ್ತಾಳೆ. ಅಲ್ಲಿ ನನ್ನಮ್ಮನ್ನ ದಯವಿಟ್ಟು ಹುಡುಕೊಡಿ, ನನ್ನಮ್ಮ ಎಲ್ಲಿದ್ರು ಬರ್ಲಿ ಅಂತ ವಿಡಿಯೋ ಬೈಟ್ ಕೊಟ್ಟಿದ್ದು ರೆಕಾರ್ಡ್ ಆಗಿರುತ್ತೆ, ಅದನ್ನ ವರದಾಗಿ ತೋರಿಸ್ತಾಳೆ. ವರದ ಒಂದು ವಿಡಿಯೋವನ್ನ ನೋಡಿದೆ, ಎಂತ ಎಡವಟ್ ಆಯ್ತು, ಈ ರಾಣಿ ಕಾವೇರಿ ಮಗಳ, ಅಯ್ಯೋ ನನಗೆ ಗೊತ್ತೇ ಆಗ್ಲಿಲ್ವಲ್ಲ, ಗೊತ್ತಾಗಿದ್ದರೆ ಇಷ್ಟು ಆಲ್ರೆಡಿ ಅವಳ ಕಥೆಯನ್ನೇ ಮುಗಿಸ್ಬಿಡ್ತಿದ್ದ ನಾನು ಅಂತ ಹೇಳಿ ಇಲ್ಲಿ ಮಾತನಾಡ್ತಿದ್ದಾರೆ ವರದ ಅವರು. ಅದ ಕಡೆ ಕಾವೇರಿ ಅವರು ದಯವಿಟ್ಟು ಡೋರನ್ನು ಓಪನ್ ಮಾಡಿ, ಅಟ್ಲೀಸ್ಟ್ ನನ್ನ ಮಗಳು ನನ್ನ ಅಣ್ಣ ಹೇಗಿದ್ದಾರೆ ಅಂತ ಹೇಳಿ, ನೀವು ನನ್ನನ್ನು ಬಿಡದೇ ಇದ್ರೂ ಪರವಾಗಿಲ್ಲ, ಅವರು ಚೆನ್ನಾಗಿರ್ಬೇಕು, ಅವ್ರಿಗೆ ಆಲ್ರೆಡಿ ತುಂಬಾ ತೊಂದರೆ ಆಗ್ತಿರುತ್ತೆ, ಪೊಲೀಸ್ ಅವ್ರು ಬಂದು ನನ್ನ ಬಗ್ಗೆ ಆಗಿ ಅವರನ್ನು ಟಾರ್ಚರ್ ಮಾಡ್ತಿರ್ತಾರೆ, ನಾನು ಏನು ಮಾಡಲಿ, ದಯವಿಟ್ಟು ನನ್ನನ್ನು ಬಿಟ್ಬಿಡಿ, ನನ್ನ ಆ ಮಗಳು ಹೇಗಿದ್ದಾಳೆ ಅಂತ ತಿಳಿಸಿ ಅಂತ ಹೇಳಿ ಕಾವೇರಿ ಅಂಗಲಾಚಿ ಕೇಳ್ಕೊತಿದ್ದಾರೆ. ಬಟ್ ಎಲ್ಲ ಟೈಮಲ್ಲಿ ಊಟ ಸರಿಯಾಗಿ ಬರ್ತದೆ, ಆದರೆ ಕಾವೇರಿ ಮಾತ್ರ ಊಟ ಮಾಡ್ತಿಲ್ಲ. ಬಟ್ ಊಟ ಕೊಡ್ತಕ್ಕಂಥ ವ್ಯಕ್ತಿ ಮುಖಕ್ಕೆ ಮಾಸ್ಕ್ ಹಾಕೊಂಡೇ ಬರ್ತಿದ್ದಾರೆ. ಬಟ್ ಅದು ಯಾರಿರ್ಬೋದು, ಒಂದು ಸತ್ಯ ಅವರೇ ಇದನ್ನೆಲ್ಲ ಮಾಡಿಸಿರೋ ಚಾನ್ಸಸ್ ಇದೆ, ಇಲ್ಲ ಅಂದರೆ ಇದ್ರ ಹಿಂದೆ ಸಾರಿಕಾನೇ ಇದ್ದಾರೆ. ಹಾಗಿದ್ರೆ ಏನಾಗ್ತಿದೆ ಅನ್ನೋದನ್ನು ತಿಳ್ಕೋಬೇಕು ಅಂದರೆ ಮುಂದೆ ನಾವು ವಿಡಿಯೋಗೆ ವೇಟ್ ಮಾಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿ